ಮೈಸೂರಿನಿಂದ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಡಿಪಾರು ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪ್ರತಾಪ್ ಸಿಂಹ ಗಡಿಪಾರಿಗೆ ಹಲವು ಸಂಘಟನೆಗಳಿಂದ ಒತ್ತಾಯ ಬರ್ತಾ ಇದೆ. ಮೈಸೂರಿನಿಂದ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಡಿಪಾರು ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಇದೆ. ಪ್ರತಾಪ್ ಸಿಂಹ ಗಡಿಪಾರಿಗೆ ಹಲವು ಸಂಘಟನೆಗಳಿಂದ ಒತ್ತಾಯ. ಪ್ರತಾಪ್ ಸಿಂಹ ಗಡಿಪಾರು ಬಗ್ಗೆ ಪೊಲೀಸರು ಕ್ರಮ ತಗೋತಾರೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಒಂದು ವಿಚಾರದ ಬಗ್ಗೆ ಮಾತನಾಡಿರುವಂಥದ್ದು. ಪ್ರತಾಪ್ ಸಿಂಹ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ಆರೋಪ. ದಸರಾ ಒಂದು ಧರ್ಮಕ್ಕೆ ಸೇರಿದ ಕಾರ್ಯಕ್ರಮವಲ್ಲ. ದಸರಾ ನಾಡಹಬ್ಬ ಎಲ್ಲ ಜಾತಿ ಧರ್ಮೀಯರು ಕೂಡ ಭಾಗವಹಿಸಬಹುದು. ಬಿಜೆಪಿಗರ ಟೀಕೆಗಳಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಅನ್ನು ಕೊಟ್ಟಿರುವಂಥದ್ದು. ಯಾಕಂದ್ರೆ ದಸರಾ ವಿಚಾರವಾಗಿ, ದಸರಾ ಉದ್ಘಾಟನೆ ವಿಚಾರವಾಗಿ ಪದೇ ಪದೇ ಪ್ರತಾಪ್ ಸಿಂಹ ಅವರು ಮಾತನಾಡ್ತಾ ಇದ್ರು. ಏನು ಬಾನು ಮುಷ್ತಾಕ್ ಅವರ ಒಂದು ಆಯ್ಕೆ ಆಗಿದೆ ಉದ್ಘಾಟನೆ ಮಾಡೋದಕ್ಕೆ ಸರ್ಕಾರದಿಂದ, ಅದಕ್ಕೆ ವಿರೋಧ ಇತ್ತು. ಪ್ರತಿ ಬಾರಿಯೂ ಕೂಡ ಪ್ರತಾಪ್ ಸಿಂಹ ಮಾತನಾಡ್ತಾ ಇದ್ರು, ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಸರ್ಕಾರ ಮಾಡಿರುವಂತಹ ಈ ಒಂದು ಆಯ್ಕೆ ಸರಿಯಲ್ಲ, ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಬಾರ್ದಿತ್ತು, ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡಲಿ. ಯಾಕಂದ್ರೆ ಅವರು ಈ ಹಿಂದೆ ಕನ್ನಡಕ್ಕೆ ಅವಮಾನ ಆಗುವಂತಹ, ಭುವನೇಶ್ವರಿಗೆ ಅವಮಾನವಾಗುವಂತಹ ಮಾತುಗಳನ್ನಾಡಿದ್ರು ಕೆಲವೊಂದು ಭಾಷಣಗಳಲ್ಲಿ. ಹೀಗಾಗಿ ಇಂಥವರನ್ನ ನೀವು ಯಾಕೆ ಆಯ್ಕೆ ಮಾಡಿದ್ರಿ? ಅವರು ಬೂಕರ್ ಪ್ರಶಸ್ತಿಯನ್ನು ಪಡೆದಿರಬಹುದು, ಆದರೆ ಅವರು ನಮ್ಮ ಸಂಪ್ರದಾಯವನ್ನು ಒಪ್ತಾರಾ? ನಮ್ಮ ಹಿಂದೂ ಸಂಪ್ರದಾಯವನ್ನು ಒಪ್ತಾರಾ? ಅವರು ಮೂಲತಃ ಮುಸ್ಲಿಂ ಧರ್ಮಕ್ಕೆ ಸೇರಿದವರು. ಅವರು ನಮ್ಮ ಕನ್ನಡ ಭಾಷೆಯ ಬಗ್ಗೆ ಮಾತನಾಡ್ತಾರೆ ಅಗೌರವವಾಗಿ, ಭುವನೇಶ್ವರಿಯ ಬಗ್ಗೆ ಮಾತನಾಡ್ತಾರೆ, ನಮ್ಮ ಅರಿಶಿಣ ಕುಂಕುಮದ ಬಗ್ಗೆ ಮಾತನಾಡ್ತಾರೆ. ಅವರಿಗೆ ಇದೆಲ್ಲ ವಿಷಯದಲ್ಲಿ ವಿರೋಧ ಇದೆ. ಅಂಥವರನ್ನು ನೀವು ಯಾಕೆ ಆಯ್ಕೆ ಮಾಡಿದ್ರಿ? ನಿಮ್ಮ ಆಯ್ಕೆ ಸರಿ ಇಲ್ಲ. ನಿಮ್ಮ ಆಯ್ಕೆಯನ್ನು ಬದಲು ಮಾಡಿಕೊಳ್ಳಿ, ವಾಪಸ್ ತಗೊಳ್ಳಿ. ಅವರಿಗೆ ಆಹ್ವಾನ ಕೊಟ್ಟಿದ್ದೀರಲ್ಲ, ಅದನ್ನು ಬೇಡ ಅಂತ ಈ ರೀತಿಯಾಗಿ ಮಾತನಾಡಿದ್ರು ಪ್ರತಾಪ್ ಸಿಂಹ ಅವರು. ಆದರೆ ಈಗ ಏನಾಗಿದೆ, ಇದರ ಬಗ್ಗೆ ಅವರು ಗಡಿಪಾರು ಆಗ್ತಾರಾ ಎನ್ನುವಂತಹ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಏನಿದ್ದಾರೆ, ಅವ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿ ಹೇಳಿರೋದು, ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಏನು ಪ್ರಚೋದನಕಾರಿ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಇದು ಸರಿಯಲ್ಲ. ದಸರಾ ಏನಿದೆ ಅದು ಒಂದು ಧರ್ಮಕ್ಕೆ ಸೇರಿದ ಕಾರ್ಯಕ್ರಮ ಅಲ್ಲ. ದಸರಾ ಒಂದು ದೊಡ್ಡ ನಾಡ ಹಬ್ಬ. ಇದು ದೇಶ ವಿದೇಶದಿಂದ ಜನಗಳು ಬರ್ತಾರೆ. ಎಲ್ಲ ಜಾತಿ ಧರ್ಮದವರು ಕೂಡ ಇದರಲ್ಲಿ ಭಾಗವಹಿಸ್ಬೋದು. ಎಲ್ಲರಿಗೂ ಕೂಡ ಮುಕ್ತವಾದಂಥ ಒಂದು ಅವಕಾಶ ಇದೆ. ಯಾರು ಕೂಡ ಈ ಒಂದು ಹಬ್ಬವನ್ನು, ಆಚರಣೆಯನ್ನು ಒಂದು ಧರ್ಮದವರಿಗೆ ಮಾತ್ರ ಸೀಮಿತ ಮಾಡಬಾರ್ದು, ಸೀಮಿತ ಇದೆ ಅನ್ನುವಂತಹ ಮಾತುಗಳನ್ನು ಹೇಳಬಾರ್ದು. ಈ ವಿಚಾರದಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೂಡ ಕೊಡಬಾರ್ದು ಅಂತ ಹೇಳಿ ಖಡಕ್ ಆಗಿ ಕೌಂಟರನ್ನು ಕೊಟ್ಟಿರುವಂಥದ್ದು ಸಿಎಂ ಸಿದ್ದು. ಯಾಕಂದರೆ ಕೋರ್ಟ್ನ ಮೆಟ್ಟಲನ್ನು ಕೂಡ ಏರೋಕ್ಕೆ ಸಿದ್ಧವಾಗಿದ್ದರು ಪ್ರತಾಪ್ ಸಿಂಹ. ಕೋರ್ಟ್ ಮೆಟ್ಟಿಲೇರಿ ಇದರ ಬಗ್ಗೆ ನಾನು ವಿರೋಧ ಮಾಡ್ತೀನಿ ಅಂತ ಹೇಳಿದರು. ಅದ್ರ ಬಗ್ಗೆ ಮಾತನಾಡಿದ್ದಾರೆ ಪ್ರತಾಪ್ ಸಿಂಹ. ನೋಡೋಣ. ಕ್ರಮ ತಗೋತಾರೆ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಪ್ರತಾಪ್ ಸಿಂಹ ಅವ್ರನ್ನ ಗಡಿಪಾರು ಮಾಡಿ ದಸರಾ ಮುಗಿಯೋದ್ರಲ್ಲಿ ಅಂತ ಕೆಲವು ಸಂಘಟನೆಗಳು ಒತ್ತಾಯ ಮಾಡಿದೆ. ಪೊಲೀಸ್ನವ್ರು ಕ್ರಮ ತಗೋತಾರೆ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪ್ರತಾಪ್ ಸಿಂಹ ಅವ್ರನ್ನ ಗಡಿಪಾರು ಮಾಡಿ ದಸರಾ ಮುಗಿಯೋದ್ರಲ್ಲಿ ಅಂತ ಕೆಲವು ಸಂಘಟನೆಗಳು ಒತ್ತಾಯ ಮಾಡಿದೆ. ಪೊಲೀಸ್ನವ್ರು ಕ್ರಮ ತಗೋತಾರೆ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪ್ರತಾಪ್ ಸಿಂಹ ಅವ್ರನ್ನ ಗಡಿಪಾರು ಮಾಡಿ ದಸರಾ ಮುಗಿಯೋದ್ರಲ್ಲಿ ಅಂತ ಕೆಲವು ಸಂಘಟನೆಗಳು ಒತ್ತಾಯ ಮಾಡಿದೆ. ಪೊಲೀಸ್ನವ್ರು ಕ್ರಮ ತಗೋತಾರೆ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪ್ರತಾಪ್ ಸಿಂಹ ಅವ್ರನ್ನ ಗಡಿಪಾರು ಮಾಡಿ ದಸರಾ ಮುಗಿಯೋದ್ರಲ್ಲಿ ಅಂತ ಕೆಲವು ಸಂಘಟನೆಗಳು ಒತ್ತಾಯ ಮಾಡಿದೆ. ಪೊಲೀಸ್ನವ್ರು ಕ್ರಮ ತಗೋತಾರೆ, ಅದ್ರ ಬಗ್ಗೆ
ನಾನು ಹೇಳಕ್ಕೆ ಹೋಗಲ್ಲ. ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರು. ಪ್ರತಾಪ್ ಸಿಂಹ ಅವ್ರನ್ನ ಗಡೀಪಾರ್ ಮಾಡಿ ದಸರಾ ಮುಗಿಯೋದ್ರೊಳಗೆ ಅಂತ ಕೆಲವು ಸಂಘಟನೆಗಳು ಒತ್ತಾಯ ಮಾಡಿದೆ. ಪೊಲೀಸ್ನವ್ರು ಕ್ರಮ ತಗೋತಾರೆ ಅದ್ರ ಬಗ್ಗೆ, ನಾನು ಹೇಳಕ್ಕೆ ಹೋಗಲ್ಲ. ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.